ಆಯ್ರಾ ಮತ್ತೆ ಸಿದ್ಧಾರ್ಥ್ ಡಾಕ್ಟರ್ ಚೇತನ ಮಾತ್ ಕೇಳಿ ಶಾಕ್ ಆಗಿದ್ರು. ಸಿದ್ಧಾರ್ಥ್ ಸರ್, ಟು ಬಿ ಆನೆಸ್ಟ್, ನಾನ್ ನಿಮ್ಗೆ ಒಂದ್ ಹೆಲ್ಪ್ ಮಾಡ್ಬಲ್ಲೆ. ಅದೇನಂದ್ರೆ ನಿಮ್ ಅಜ್ಜಿಗೆ ಆಕ್ಯುಪಂಚರ್ ಬಳಸಬಹುದು. ಅದ್ರಿಂದ ಅವ್ರು ಟೆಂಪ್ರರಿಲಿ ಕಾನ್ಶಿಯಸ್ ಆಗ್ತಾರೆ. ಆದ್ರೆ ಶಾರ್ಟ್ ಟೈಮ್ ಅಷ್ಟೇ ಅವ್ರಿಗೆ ಪ್ರಜ್ಞೆ ಬರೋದು ಅಂತ ಸಿದ್ಧಾರ್ಥ್ ಮುಖ ನೋಡಿ ಅವಳು ಹೇಳಿದ್ಲು. ವಾಟ್? ಶಾರ್ಟ್ ಟೈಮ್ ಅಂದ್ರೆ? ಟೆಂಪ್ರರಿಲಿ ಕಾನ್ಶಿಯಸ್ ಅಂದ್ರೆ ವಾಟ್ ಯು ಮೀನ್ ಅಂತ ಅವನ್ ಕೇಳ್ದ. 29 ವರ್ಷದ ಡಾಕ್ಟರ್ ಚೇತನ ನೋಡೋದಕ್ಕೆ ಗಂಭೀರವಾಗಿದ್ಲು. ಅವಳು 2 ಕೈನ ವೈಟ್ ಕೋಟ್ ಜೇಬೊಳಗಿಟ್ಕೊಂಡ್ಲು. ಅವಳ ನೋಟ ತುಂಬಾ ಸೆನ್ಸಿಟಿವ್ ಮತ್ತು ನಂಬಿಕೆ ಹುಟ್ಟಿಸೋ ಹಾಗಿತ್ತು. ಅದಕ್ಕೆ ತಕ್ಕ ಹಾಗೆ ಮಾತು ಕೂಡ ತುಂಬಾ ಸಾಫ್ಟ್ ಮತ್ತೆ ನೇರವಾಗಿತ್ತು. ಎದುರುಗಡೆ ಇದ್ದ ವ್ಯಕ್ತಿ ಕಣ್ಮುಚ್ಚಿ ನಂಬೋ ಹಾಗೆ ಅವಳ ಮಾತಿತ್ತು. ಎಸ್, ನನ್ನ ಆಕ್ಯುಪಂಚರ್ ನೀಡಲ್ಸ್ ನ ಯೂಸ್ ಮಾಡಿ ಅವ್ರ ತಲೆಲಾಗಿರೋ ಬ್ಲಡ್ ಕ್ಲಾಟ್ ನ ಫೋರ್ಸ್ಫುಲಿ ಬ್ರೇಕ್ ಮಾಡಬಹುದು. ಅದ್ರಿಂದ ಅವ್ರು ಕಾನ್ಶಿಯಸ್ ಆಗ್ತಾರೆ. ಇದೆಲ್ಲ ನಿಮ್ಗೂ ಗೊತ್ತಿರೋ ವಿಷಯನೇ, ಬಿಕಾಸ್ ಇದು ಜನರಲ್ ನಾಲೆಡ್ಜ್ ಅನ್ಕೋತೀನಿ. ಬಟ್ ಅವ್ರ ಜೀವಕ್ಕೆ ನಾನ್ ಯಾವ್ದೇ ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಅವರು 1 ಅವರ್ ಆದ್ರೂ ಬದುಕಬಹುದು, ಇಲ್ಲ 1 ದಿನ ಆದ್ರೂ ಬದುಕಬಹುದು. ಅದಕ್ಕೂ ಮೀರಿ ಅವ್ರು ಬದುಕೋದಿಲ್ಲ ಅಂತ ಲಾಸ್ಟ್ ವರ್ಡ್ ಹೇಳೋವಾಗ ವಾಯ್ಸ್ನ ಲೋ ಮಾಡಿದ್ಲು ಡಾಕ್ಟರ್ ಚೇತನ. ಸಿದ್ಧಾರ್ಥ್ ಕಣ್ಗಳು ದೊಡ್ಡದಾದ್ವು. ಅವಳು ಏನ್ ಹೇಳ್ತಿದ್ದಾಳೆ ಅಂತ ಅವನಿಗೆ ಅರ್ಥ ಆಯ್ತು. ಡಾಕ್ಟರ್ ಚೇತನ ಸಿದ್ಧಾರ್ಥ್ ಮುಖ ನೋಡಿ ಮತ್ತೆ ಮಾತ್ ಕಂಟಿನ್ಯೂ ಮಾಡಿದ್ಲು. ನಾನ್ ನಿಮ್ಗೆ ಈ ಅವಕಾಶದ ಬಗ್ಗೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನೀವ್ ಗಡಿ ಬಿಡಿಲಿ ಈ ಆಪರೇಷನ್ ಮಾಡ್ಸಿದ್ರೆ ನಿಮ್ ಅಜ್ಜಿ ಉಳಿಯೋ ಚಾನ್ಸಸ್ ತೀರಾ ಕಡಿಮೆ, ಅಥವಾ ಇದೇ ಸ್ಥಿತಿಲಿ ಅವ್ರು ಮಲ್ಕೋಬೇಕಾಗಬಹುದು. ಈ ಕೋಮಾ ಸ್ಥಿತಿಲಿ ಅವ್ರ ದೇಹ ಇನ್ನೂ ತುಂಬಾ ದಿನ ಇರೋದಿಲ್ಲ, ಹೆಚ್ಚಂದ್ರೆ ಇನ್ನೊಂದ್ 2 ತಿಂಗಳು ಬದುಕಬಹುದು. ಸಿದ್ಧಾರ್ಥ್ ಅವಳ ಮಾತನ್ನ ಸೀರಿಯಸ್ ಆಗಿ ಕೇಳಿಸ್ಕೊಂಡ. ಅವ್ನ್ ತುಂಬಾ ಡೀಪ್ ಆದ ಆಲೋಚನೆಲಿದ್ದ. ಡಾಕ್ಟರ್ ಚೇತನ ಆಯ್ರಾ ಕಡೆ ನೋಡ್ದೆ ಸಿದ್ಧಾರ್ಥ್ ರೆಸ್ಪಾನ್ಸ್ ಮಾಡೋ ಮೊದ್ಲೇ ಹೇಳಿದ್ಲು, ನಾನ್ ರಿಸ್ಕ್ ತಗೊಂಡು ನಿಮಗ್ ಹೆಲ್ಪ್ ಮಾಡ್ಬೇಕು ಅಂತ ಅನ್ಕೋತಿಲ್ಲ. ಆದ್ರೆ ರೋಹನ್ ಇನ್ನು ಚಿಕ್ಕ ಹುಡುಗ. ನಿಮ್ ಫ್ಯಾಮಿಲಿಯವರೇ ಅವನನ್ನ ನಮ್ದೆ ಮೆಂಟಲ್, ಅಬ್ನಾರ್ಮಲ್, ಮರ್ಡರರ್ ಅಂತ ಮಾತಾಡ್ತಾರೆ. ಅವ್ನ್ ಫ್ಯೂಚರಲ್ಲೂ ಇದೇ ಮಾತನ್ನ ಹೇಳಿಸ್ಕೊಂಡ್ ಬದುಕ್ಬೇಕಾಗ್ ಬಂದ್ರೆ ನೀವ್ ಅದನ್ನ ಸಹಿಸಲ್ಲ ಅಂತ ನನಗ್ ಗೊತ್ತು. ಸೊ ನೀವ್ ನನ್ ಸಜೆಷನ್ ಒಪ್ಕೊಂಡ್ರೆ ನಿಮ್ ಅಜ್ಜಿಗೆ ಕೆಲವು ಕ್ಷಣ ಪ್ರಜ್ಞೆ ಬರೋ ಹಾಗೆ ಮಾಡೋಣ. ನಂತರ ಅವರಿಂದ ರೋಹನ್ ಇನ್ನೋಸೆಂಟ್ ಅಂತ ಸ್ಟೇಟ್ಮೆಂಟ್ ಪಡೆಯೋಣ. ನಂತರ ಅವ್ರು ಬದುಕಿದ್ರು ನಿಮ್ ಮಗ ನಿರಪರಾಧಿ ಅಂತ ಪ್ರೂವ್ ಆಗತ್ತೆ. ಏನಂತೀರಾ? ಅವಳ ಪಕ್ಕನೆ ನಿಂತಿದ್ದ ಆಯ್ರಾ ಬೆಚ್ಚ ಬಿದ್ಲು. ಅವಳು ಒಬ್ಬ ಡಾಕ್ಟರ್ ಆಗಿ ಇಂಥ ಕ್ರಿಮಿನಲ್ ಅಫೆನ್ಸ್ ಅನ್ನ ಸಹಿಸ್ಕೊಳ್ಳೋಕೆ ಅವಳು ರೆಡಿ ಇರ್ಲಿಲ್ಲ. ಡಾಕ್ಟರ್ ಚೇತನ ಕಡೆ ಸಿಟ್ಟಿಂದ ನೋಡಿದ್ಲು ಆಯ್ರಾ. ಚೇತನ ಸಿದ್ಧಾರ್ಥ್ನ ಇಂಪ್ರೆಸ್ ಮಾಡೋ ಭರದಲ್ಲಿ ಅಥವಾ ಆಯ್ರಾ ಮೇಲಿನ ಜಲಸಿಗೋ ಏನೋ ಮಾಡಕ್ ಹೊರಟಿದ್ಲು. ಅವಳ ಸಜೆಷನ್ ಆಯ್ರಾಗೆ ತುಂಬಾ ಕ್ರೂಯಲ್ ಅನಿಸ್ತು. ಬಟ್ ಈ ವಿಷಯದಲ್ಲಿ ನಿರ್ಧಾರ ತಗೋಬೇಕಾಗಿದ್ದವನು ಸಿದ್ಧಾರ್ಥ್ ಭರದ್ವಾಜ್. ಸಿದ್ಧಾರ್ಥ್ ನಿಜವಾಗ್ಲೂ ಕ್ರೂಯಲ್ ಮೆಂಟಾಲಿಟಿ ಇರೋನಾ ಅಂತ ಆಯ್ರಾಗೆ ತಿಳ್ಕೋಬೇಕಿತ್ತು. ಅವಳ ಅಸಮಾಧಾನನ ತೋರಿಸ್ಕೊಳ್ದೆ ತನ್ನ ನೀಲಿ ಕಣ್ಗಳನ್ನ ಕೆಳಗಿಳಿಸಿದ್ಲು. 1 ನಿಮಿಷ ಆ ಮೂವರಲ್ಲಿ ಸೈಲೆನ್ಸ್ ಇತ್ತು. ಸಿದ್ಧಾರ್ಥ್ ಕಂಚಿನ ಕಂಠದಲ್ಲಿ ಹೇಳ್ದ, ಡಾಕ್ಟರ್ ಚೇತನ, ನಿಮ್ ಕರ್ತವ್ಯ ಏನು? ಪೇಷಂಟ್ನ ಸಾಯಿಸೋದಾ ಇಲ್ಲ ಅವರನ್ನ ಉಳಿಸೋದಾ ಅಂತ ಕೇಳ್ದ. ಅವಳು ಅವನ್ ಜೋರಾದ ವಾಯ್ಸ್ ಕೇಳಿ ಒಂದ್ಸಾರಿ ಬೆಚ್ಚಬಿದ್ಲು. ರಿಪ್ಲೈ ಮಾಡೋಕಾಗ್ದೆ ಧ್ವನಿ ಅವಳ ಗಂಟ್ಲಲ್ಲಿ ಸಿಕ್ಕಾಕೊಂಡ್ತು. ಅವಳ ಡಲ್ ಫೇಸ್ ನೋಡಿ ಸ್ವಲ್ಪ ಸಮಾಧಾನ ಮಾಡ್ಕೊಂಡು, ವಾಟ್ ಇಸ್ ಯೋರ್ ಡ್ಯೂಟಿ ಡಾಕ್ಟರ್ ಅಂತ ಮತ್ತೆ ಕೇಳ್ದ. ಸಾರಿ ಸಿದ್ಧಾರ್ಥ್ ಸರ್, ರಿಯಲಿ ಸಾರಿ. ನಂಗೂ ನಿಮ್ಮ ಅಜ್ಜಿ ಮೇಲೆ ಕಣ್ಸನ್ ಇದೆ. ಬಟ್ ನಿಮ್ ಪುಟ್ಟ ಮಗನ್ನ ನೋಡಿ ನಂಗೆ ತುಂಬಾ ಬೇಸರ ಆಯ್ತು. ಪಾಪ ಅವನು ಮುಂದೆ ಚೆನ್ನಾಗಿರ್ಲಿ ಅನ್ನೋ ಕಾರಣಕ್ಕೆ ನಾನು ಈ ಸಜೆಷನ್ ಕೊಟ್ಟೆ ಅಷ್ಟೇ. ನೀವ್ ನನ್ ತಪ್ಪು ತಿಳ್ಕೊಬೇಡಿ ಪ್ಲೀಸ್ ಅಂತ ಅವಳಂದ್ಲು. ಚೇತನ ಕಡೆ ಒಂದ್ ಲುಕ್ ಕೊಟ್ಟು ಅವಳನ್ನ ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡಿ ಸಿದ್ಧಾರ್ಥ್ ಹೇಳ್ದ, ಮಿಸ್ ಆಯ್ರಾ, ನೀವೇ ಆಪರೇಷನ್ ಮಾಡಬಹುದಾ? ನಮ್ಮ ಅಜ್ಜಿಗೆ ಕಾನ್ಶಿಯಸ್ ಬರುತ್ತೆ ಅಂತೀರಾ? ಆಯ್ರಾ ತಲೆ ಎತ್ತಿ ಅವನನ್ನ ನೋಡಿದ್ಲು. ತೀರಾ ಹೆಲ್ಪ್ಲೆಸ್ ಫೀಲಲ್ಲಿ ಅವ್ನ್ ನಿಂತಿದ್ದ. ಅವ್ನ್ ಲೋ ವಾಯ್ಸ್ ಅಲ್ಲಿ ಮಾತಾಡಿದ್ರು ತುಂಬಾ ರಿಚ್ ಅನ್ಸೋ ಹಾಗೆ ಮಾತಾಡ್ತಿದ್ದ. ಆಯ್ರಾ ಇಷ್ಟು ವರ್ಷದಲ್ಲಿ ಎಷ್ಟೊಂದು ಆಪರೇಷನ್ ಮಾಡಿದ್ಲು. ಪೇಷಂಟ್ ಕಡೆಯವರು ಹೀಗೆ ಪ್ರಶ್ನೆ ಮಾಡ್ತಿದ್ರು. ಈ ಕ್ವೆಶ್ಚನ್ಸ್ ಅವಳು 100 ಬಾರಿ ಕೇಳಿಸ್ಕೊಂಡಿದ್ಲು. ಬಟ್ ಈಗ ತನ್ ಮುಂದೆ ನಿಂತು ಕೇಳ್ತಿದ್ದ ಸಿದ್ಧಾರ್ಥ್ ನಾರ್ಮಲ್ ಮನುಷ್ಯ ಅಲ್ಲ. ಅವನು ತುಂಬಾ ಹೈ ಪ್ರೊಫೈಲ್ ವ್ಯಕ್ತಿ, ರಿಚ್ ಅಂಡ್ ಬ್ರಿಲಿಯಂಟ್ ಕೂಡ. ಅವನು ಎಲ್ಲಾ ಹೋಪ್ಸ್ನ ಕಳ್ಕೊಂಡು ಆಯ್ರಾನ ನೋಡ್ತಿದ್ದ. ಡಾಕ್ಟರ್ ಚೇತನ ಹೇಳಿದ ವಿಷಯನ ಸಿದ್ಧಾರ್ಥ್ ಒಪ್ಕೊಂಡಿರ್ಲಿಲ್ಲ. ಇದ್ನ ನೋಡಿ ಆಯ್ರಾಗೆ ಅವನ್ ಹಾರ್ಟ್ ತುಂಬಾ ಸಾಫ್ಟ್ ಅನ್ನೋ ಸಮಾಧಾನ ಆಯ್ತು. ಎಸ್, ಆಪರೇಷನ್ ಮಾಡಬಹುದು, ಸಕ್ಸಸ್ ರೇಟ್ 99% ಅಂತ ಅವಳು ಪ್ರಾಮಿಸಿಂಗ್ ಟೋನಲ್ಲಿ ಹೇಳಿದ್ಲು. ಇದ್ನ ಕೇಳಿ ಸಿದ್ಧಾರ್ಥ್ಗೆ ಆಶ್ಚರ್ಯ ಆಯ್ತು. ಅವನ್ ಮುಖ ಖುಷಿಯಿಂದ ಅರಳ್ತು. ಇದ್ನ ಗಮನಿಸಿ ಡಾಕ್ಟರ್ ಚೇತನ ಸರ್ಕಾಸ್ಟಿಕ್ ಆಗಿ ಸ್ಮೈಲ್ ಮಾಡ್ತಾ ಕೇಳಿದ್ಲು, 1% ಯಾಕೆ ಬಿಟ್ರಿ ಆಯ್ರಾ ಶರ್ಮಾ? ಆಯ್ರಾ ಚೇತನನ್ನ ನೋಡಿ, 1% ನಾನ್ ಹೇಳೋಕ್ಕಾಗಲ್ಲ. ಆಪರೇಷನ್ ಮಾಡುವಾಗ ಭೂಮಿ ಶೇಕ್ ಆದ್ರೆ, ಇಲ್ಲ ಶಾಕ್ ಹೊಡೆದ್ರೆ,
ಅದೂ ಇಲ್ಲ ಅಂದ್ರೆ ಬೆಂಕಿ ಬಿದ್ರೆ ಎನಿಥಿಂಗ್ ಇಸ್ ಪಾಸಿಬಲ್ ಅಲ್ವಾ ಅಂತ ಅವಳು ಕೂಡ ಸರ್ಕಾಸ್ಟಿಕ್ ಆಗಿ ಸ್ಮೈಲ್ ಮಾಡೇ ರಿಪ್ಲೈ ಮಾಡಿದ್ಲು. ಶಟಪ್ ಆಯ್ರಾ ಶರ್ಮಾ, ನೀವೇನ್ ಹೇಳ್ತಿದ್ದೀರಾ ಅಂತ ಗೊತ್ತಾ? ಇಲ್ಲಿ ಡಾಕ್ಟರ್ ಸಂಯುಕ್ತ ಇದ್ರೂ ಸಕ್ಸಸ್ ರೇಟ್ 30% ಅಷ್ಟೇ. ನೀವ್ ಆಪರೇಷನ್ ಮಾಡಿ ಸಿದ್ಧಾರ್ಥ್ ಗ್ರ್ಯಾಂಡ್ ಮಾನ ಸೇವ್ ಮಾಡ್ತೀರಾ? ಸಿದ್ಧಾರ್ಥ್ ಸರ್, ಇವಳು ನಿಮ್ಮನ್ನ ಫೂಲ್ ಮಾಡ್ತಿದ್ದಾಳೆ. ಡೋಂಟ್ ಬಿಲೀವ್ ಹರ್. ನಿಮ್ ಅಜ್ಜಿ ಡೆತ್ ಆಪರೇಷನ್ ಥಿಯೇಟ್ರಲ್ಲೇ ಆಗಬಹುದು ಅಂತ ಆವೇಶದಲ್ಲಿ ಡಾಕ್ಟರ್ ಚೇತನ ಹೇಳಿದ್ಲು. ಆದ್ರೆ ಸಿದ್ಧಾರ್ಥ್ ಚೇತನ ಮಾತನ್ನ ಕೇಳಿಸ್ಕೊಳ್ದೆ ಆಪರೇಷನ್ ಥಿಯೇಟರ್ ರೆಡಿ ಮಾಡಿ ಅಂತ ಆರ್ಡರ್ ಮಾಡ್ದ. ಅವನಿಗೆ ಆಯ್ರಾ ಮೇಲೆ ಕಂಪ್ಲೀಟ್ ಆಗಿ ಭರವಸೆ ಇತ್ತು. ಈ ವಿಷಯದಲ್ಲಿ ಅವಳು ಬಿಟ್ಟು ಮತ್ಯಾರ ಮಾತನ್ನು ಅವನ್ ಸೀರಿಯಸ್ ಆಗಿ ತಗೊಳ್ಳೋ ಹಾಗೆ ಕಾಣಿಸ್ಲಿಲ್ಲ. ಡಾಕ್ಟರ್ ಚೇತನ ತನ್ನ ಕೋಪನ ಕಷ್ಟಪಟ್ಟು ಕಂಟ್ರೋಲ್ ಮಾಡ್ಕೊಂಡ್ಲು. ಅಜ್ಜಿ ಆಪರೇಷನ್ ಮಾಡ್ತೀನಿ ಅಂತ ಹೋಗಿ ಆಪರೇಷನ್ ಥಿಯೇಟ್ರಲ್ಲೇ ಅವರನ್ನ ಫಿನಿಶ್ ಮಾಡ್ತಾಳೆ ಈ ಹುಡುಗಿ. ಅದಾದ್ಮೇಲೆ ಸಿದ್ಧಾರ್ಥ್ ಅವಳನ್ನ ಹೇಗ್ ನಡೆಸ್ಕೋತಾನೆ ನಾನು ನೋಡ್ತೀನಿ. ನೋಡೋಕೆ ನನಗಿಂತ ಚಿಕ್ಕೋಳ್ ಹಾಗಿದ್ದಾಳೆ, ದೊಡ್ಡೋರ್ ಮಾತ್ ಕೇಳೋದು ಗೊತ್ತಿಲ್ಲ ಅನ್ಸತ್ತೆ ಅಂತ ಕೋಪದಲ್ಲಿ ಮುಷ್ಟಿ ಬಿಗಿ ಹಿಡಿದು ಆಪರೇಷನ್ ಥಿಯೇಟರ್ ಕಡೆ ಹೊರಟ್ಲು ಡಾಕ್ಟರ್ ಚೇತನ. ಆಯ್ರಾ ಅಸಿಸ್ಟೆಂಟ್ ರಮ್ಯಾ ಆಗ್ಲೇ ಅಲ್ಲಿಗೆ ರೀಚ್ ಆಗಿದ್ಲು. ಅವಳು ಆಯ್ರಾ ಶರ್ಮಾ ಅಲಿಯಾಸ್ ಡಾಕ್ಟರ್ ಸಂಯುಕ್ತ ಮಾಡೋ ಪ್ರತಿ ಆಪರೇಷನ್ನಲ್ಲೂ ಭಾಗಿ ಆಗ್ಲೇಬೇಕಿತ್ತು. ಅರ್ಧ ಗಂಟೆಲಿ ಆಪರೇಷನ್ ಥಿಯೇಟರ್ ಅರೇಂಜ್ ಆಯ್ತು. ಎಲ್ಲಾ ಎಕ್ವಿಪ್ಮೆಂಟ್ಸ್ ನೀಟಾಗಿಟ್ಟಿದ್ರು. ಸರ್ಜಿಕಲ್ ಗೌನ್ ಹಾಕೊಂಡು ಆಯ್ರಾ ಒಳಗಡೆ ಬಂದ್ಲು. ರಮ್ಯಾ ಟೆನ್ಷನ್ ಅಲ್ಲಿದ್ಲು. ಆಯ್ರಾ ಯಾವಾಗಿನ ಹಾಗೆ ನಾರ್ಮಲ್ ಆಗಿದ್ಲು. ಡಾಕ್ಟರ್ ಸಂಯುಕ್ತ, ನೀವ್ ಇಂಥ ಕೇಸ್ನ ಯಾಕೆ ಒಪ್ಕೊಂಡ್ರಿ ಅಂತ ಅರ್ಥ ಆಗ್ತಿಲ್ಲ. ನಾನಿವ್ ರಿಪೋರ್ಟ್ಸ್ನ ಸ್ಟಡಿ ಮಾಡಿದ್ದೀನಿ. ಈ ಕೇಸ್ ತುಂಬಾ ಡೇಂಜರಸ್. ನೀವ್ ಇವ್ರನ್ನ ಉಳಿಸೋದ್ ಕಷ್ಟ ಅನಿಸ್ತಿದೆ. ಈ ಪೇಷಂಟ್ ಕಡೆಯವರು ಇಡೀ ಕರ್ನಾಟಕದಲ್ಲೇ ರಿಚ್ ಫ್ಯಾಮಿಲಿ ಅವರು. ಆಪರೇಷನ್ ಥಿಯೇಟರಲ್ಲೇ ಇವ್ರಿಗೇನಾದ್ರೂ ಆದ್ರೆ ನಮ್ಗೆ ತೊಂದ್ರೆ ಅಲ್ವಾ ಅಂತ ಆತಂಕದಲ್ಲಿ ಅವಳು ಕೇಳಿದ್ಲು. ಆಯ್ರಾ ಅವಳ ಶೋಲ್ಡರ್ ಮೇಲೆ ಕೈ ಹಾಕಿ ಸಮಾಧಾನ ಮಾಡಿದ್ಲು. ಅವಳು ಅಲ್ಲೇ ಇಟ್ಟಿದ್ದ ಹ್ಯಾಂಡ್ ಗ್ಲೌಸ್ ಮತ್ತೆ ಮಾಸ್ಕ್ ಹಾಕೊಳ್ತಾ ಹೇಳಿದ್ಲು, ರಮ್ಯಾ, ಬಿ ಪಾಸಿಟಿವ್, ಏನೂ ಆಗೋದಿಲ್ಲ. ಯಾವ್ದೇ ಕೆಲ್ಸ ಆಗೋವಾಗಾದ್ರೂ ಮೊದ್ಲು ಪಾಸಿಟಿವ್ ಆಗಿ ಯೋಚಿಸೋದನ್ನ ಕಲಿಬೇಕು. ಅಲ್ಲ ಡಾಕ್ಟರ್, ಇವ್ರ ತಲೆಗೆ ಪೆಟ್ಟು ಬಿದ್ದು ತುಂಬಾ ದಿನ ಆಗಿದೆ. ಪ್ರಾಬ್ಲಮ್ ಇರೋದು ಬ್ರೈನಲ್ಲ, ಹಾರ್ಟ್ ಅಲ್ಲಿ. ನಾವ್ ಆಪರೇಟ್ ಮಾಡೋವಾಗ ಇವ್ರ ಹಾರ್ಟ್ ಬೀಟ್ ಮಾಡೋದನ್ನ ಎನಿ ಟೈಮ್ ನಿಲ್ಸಬಹುದು. ನೀವ್ ಇದ್ರ ಬಗ್ಗೆ ಯೋಚಿಸಿಲ್ಲ ಅಂದ್ರೆ ನನಗ್ ಸರ್ಪ್ರೈಸ್ ಆಗತ್ತೆ ಅಂತ ರಮ್ಯಾ ಅಂದ್ಲು. ನೀನ್ ತುಂಬಾ ಟೆನ್ಷನ್ ತಗೋಬೇಡ. ನಮ್ ಮನ್ಸಲ್ಲೇ ಒತ್ತಡ ಇಟ್ಕೊಂಡ್ರೆ ಪೇಷಂಟ್ನ ಸೇವ್ ಮಾಡೋದ್ ಹೇಗೆ? ಬಿ ಕೂಲ್. ಅವ್ರ ಹಾರ್ಟ್ನ ನಾನ್ ನೋಡ್ಕೋತೀನಿ. ನೀನ್ ಸುಮ್ನೆ ನಾನ್ ಹೇಳ್ದಷ್ಟ್ ಮಾಡು ಅಂತ ಹೇಳಿ ಅವಳು ಪೇಷಂಟ್ ಹತ್ರ ಹೋದ್ಲು. ತುಂಬಾ ದಿನಗಳಿಂದ ಕೋಮಾದಲ್ಲಿದ್ದ ಅಜ್ಜಿ ದೇಹ ತುಂಬಾ ವೀಕ್ ಆಗಿ ಬೆಡ್ಗೆ ಅಂಟ್ಕೊಂಡಿರೋ ಹಾಗೆ ಕಾಣಿಸ್ತಿತ್ತು. ಆಯ್ರಾ ನೀಡಲ್ಸ್ ತಗೊಂಡು ಅಜ್ಜಿ ಹಾರ್ಟ್ ಇರೋ ಜಾಗದಲ್ಲಿ ಅಕ್ಯುರೇಟ್ ಆಗಿ ವೇಗವಾಗಿ ಚುಚ್ಚಿದ್ಲು. ಹಾರ್ಟ್ ಇರೋ ಜಾಗಕ್ಕೆ ಮಾತ್ರ ಆ ನೀಡಲ್ ಚುಚ್ಕೊಳ್ಳೋ ಹಾಗೆ ಪರ್ಫೆಕ್ಟ್ ಆಗಿ ಕೆಲಸ ಮಾಡಿದ್ಲು. ಅಲ್ಲಿದ್ದವರೆಲ್ಲ ಆಶ್ಚರ್ಯದಿಂದ ಅವಳನ್ನ ನೋಡಿದ್ರು. ರಮ್ಯಾ ಮುಖದಲ್ಲಿ ಸ್ಮೈಲ್ ಇತ್ತು. ಆಯ್ರಾ ಅಷ್ಟು ಬ್ರಿಲಿಯಂಟ್ ಇರೋದಕ್ಕೆ ಅಲ್ವಾ ಇಡೀ ವರ್ಲ್ಡ್ ಅಲ್ಲಿ ಅವಳಷ್ಟು ಬೆಸ್ಟ್ ನ್ಯೂರೋ ಸರ್ಜನ್ ಮತ್ತೊಬ್ರು ಇಲ್ಲ ಅನ್ನೋದು. ಅವಳ ಮೆಡಿಕಲ್ ಸ್ಕಿಲ್ ತುಂಬಾ ಹೈ ಆಗಿತ್ತು. ಚಿಕ್ಕ ಚಿಕ್ಕ ವಿಷಯನೂ ತೀರಾ ಕಾನ್ಸಂಟ್ರೇಟ್ ಮಾಡಿ ಹ್ಯಾಂಡಲ್ ಮಾಡ್ತಿದ್ಲು. ಅವಳು ಸರ್ಜರಿ ಸ್ಟಾರ್ಟ್ ಮಾಡಿದ್ಮೇಲೆ ಕಂಟಿನ್ಯೂಸ್ ಆಗಿ 5 hours ವರ್ಕ್ ಮಾಡಿದ್ಲು. 5 hours ನಂತರ ಅವಳು ನಿಧಾನಕ್ಕೆ ಮಾಸ್ಕ್ ಸರಿಸಿದ್ಲು. ಯಾವ್ದೇ ಕಾಂಪ್ಲಿಕೇಶನ್ಸ್ ಇಲ್ದೆ ಆಪರೇಷನ್ ಮುಗ್ದಿತ್ತು. ಯಾವತ್ತಿನಷ್ಟು ಸುಸ್ತು ಇರ್ಲಿಲ್ಲ. ಅಂದ್ರೂ ಅವಳ ಕಣ್ಗೆ ನಿದ್ದೆ ಮುತ್ಕೊಂಡ್ ಬರ್ತಿತ್ತು. ನಿಧಾನಕ್ ಹೊರಗಡೆ ಬಂದ್ಲು. ಆಲ್ರೆಡಿ ಕತ್ಲಾಗಿತ್ತು. ಸಿಹಿನ ಸುಕನ್ಯಾ ಆಂಟಿ ಮನೆಗ್ ಕರ್ಕೊಂಡ್ ಹೋಗ್ತೀನಿ ಅಂತ ಹೇಳಿದ್ರು. ಆಗ ಬೇಡ ಅಂತ ಹೇಳ್ಬೇಕು ಅನ್ಸಿದ್ರು. ಈಗ ಅವ್ರ ಸಿಹಿನ ಕರ್ಕೊಂಡ್ ಹೋಗಿದ್ದು ಒಳ್ಳೇದಾಯ್ತು ಅಂತ ಅನ್ಕೊಂಡ್ಲು ಆಯ್ರಾ. ಇಷ್ಟೊಂದ್ ರಾತ್ರಿ ಅವಳು ಇಲ್ಲೇ ಒಬ್ಳೇ ಇರೋದು ಕಷ್ಟ ಆಗ್ತಿತ್ತು ಅಂತ ಅಂದ್ಕೊಂಡು ಆಚೆ ಬಂದ ಆಯ್ರಾ ಅಲ್ಲೇ ಇದ್ದ ಚೇರ್ ಮೇಲೆ ಕೂತ್ಲು. ಅವಳು ಹಿಂದಕ್ಕೆ ಬಾಗಿ ಚೇರ್ಗೆ ತಲೆ ಆನ್ಸಿ ಕಣ್ಮುಚ್ಕೊಂಡ್ಲು. ಸುಸ್ತಿಂದ ಅವಳಿಗೆ ನಿದ್ದೆ ಬರ್ತಾ ಇತ್ತು. ಇನ್ನೇನ್ ನಿದ್ದೆ ಬಂತು ಅನ್ನುವಾಗ, ಮಮ್ಮಿ ಪ್ಲೀಸ್ ಸೇವ್ ಮೈ ಗ್ರ್ಯಾಂಡ್ ಮಾ, ಮಮ್ಮಿ ಅಜ್ಜಿನ ಬದುಕ್ಸಿ ಮಮ್ಮಿ ಪ್ಲೀಸ್ ಅನ್ನೋ ಸಾಫ್ಟ್ ವಾಯ್ಸ್ ಅವಳ ಕಿವಿಲಿ ಯಾರೋ ಪಿಸ್ಕುಟದ ಹಾಗಾಯ್ತು. ಸಡನ್ ಆಗಿ ಅವಳ ಕಣ್ಮುಂದೆ ಮಾರ್ನಿಂಗ್ ತನ್ನ ಕಾಲ್ ಹಿಡ್ಕೊಂಡ ಪುಟ್ಟ ಹುಡುಗಂದೇ ನೆನಪಾಯ್ತು. ಅವಳು ರಪ್ ಅಂತ ಕಣ್ಬಿಟ್ಲು. ಅವಳ ಕಣ್ಮುಂದೆ ಆ ಹುಡುಗ ಇರ್ಲಿಲ್ಲ. ಆದ್ರೆ ಅವನ್ ಕಣ್ಣು ಅವಳಿಗೆ ಚೆನ್ನಾಗ್ ನೆನ್ಪಿತ್ತು. ತುಂಬಾ ಪರಿಚಯ ಅನ್ನೋ ಹಾಗೆ ಫೀಲ್ ಆಗ್ತಿತ್ತು. ಯಾಕೋ ಅವನನ್ನ ನೋಡ್ಬೇಕು ಅನ್ನೋ ಅರ್ಜೆನ್ಸಿ ಅವಳಿಗೆ ಬಂತು. ಅವಳು ಎದ್ದು ನಿಲ್ಬೇಕು ಅಂದ್ಕೊಂಡ್ಲು. ಆಗ ಅವಳ ಕಣ್ಗೆ ಅವಳ ಮುಂದೆ ಗೋಡೆಗೆ ಆತ್ಕೊಂಡು ಎದೆ ಮೇಲೆ ಕೈಕಟ್ಟಿ ನಿಂತಿದ್ದ ಸಿದ್ಧಾರ್ಥ್ ಕಾಣಿಸ್ದ. ಅವನು ಅವಳಿಗೋಸ್ಕರ ಆಗ್ಲಿಂದ ಕಾಯ್ತಾ ನಿಂತ್ಕೊಂಡಿದ್ದ. ಅವಳ ಕಣ್ಣಲ್ಲಿದ್ದ ಸರ್ಪ್ರೈಸ್ ನೋಡಿ ಅವನ್ ಸ್ಮೈಲ್ ಮಾಡ್ತಾ, ವಾಟ್ ಹ್ಯಾಪನ್ ಆಯ್ರಾ? ಐ ಯು ಟಯರ್ಡ್? ಡು ನೀಡ್ ವಾಟರ್ ರೈಟ್ ನೌ ಅಂತ ಕಾಳಜಿಯಿಂದ ಕೇಳ್ದ. ಬಟ್ ಅವಳು ಯಾವ್ದಕ್ಕೂ ರಿಪ್ಲೈ ಮಾಡದೆ ಡೈರೆಕ್ಟ್ ಆಗಿ ಕೇಳಿದ್ಲು, ನಿಮ್ ಮಗ ಎಲ್ಲಿ? ವೇರ್ ಇಸ್ ಹಿ?
ಅವನು ಗೊಂದಲದಿಂದ ಅವಳನ್ನ ನೋಡ್ದ. ಈಗ ಯಾಕೆ ಅವಳು ರೋಹನ್ ಬಗ್ಗೆ ವಿಚಾರಿಸಿದಾಳೆ ಅಂತ ಅವನಿಗೆ ಗೊತ್ತಾಗ್ಲಿಲ್ಲ. ಆದ್ರೂ ಕೂಲಾಗಿ ಆನ್ಸರ್ ಮಾಡ್ದ. ಅವ್ನ್ ಮನೆಗ್ ಹೋಗಿದ್ದಾನೆ ಅಂತ ಹೇಳ್ತಾ ಅವ್ನ್ ವಾಚ್ ಕಡೆ ನೋಡ್ದ. ಟೈಮ್ ಆಗ್ಲೇ ರಾತ್ರಿ 1 ಗಂಟೆ ಆಗಿತ್ತು. ರೋಹನ್ ಆಪರೇಷನ್ ಆಗೋವರೆಗೂ ಇಲ್ಲೇ ಇರ್ತೀನಿ ಅಂತ ಹಠ ಮಾಡ್ತಿದ್ದ. ಬಟ್ ಇಷ್ಟು ಲೇಟ್ ನೈಟ್ ಅವನು ನಿದ್ದೆ ಇಲ್ದೆ ಕಳೆಯೋದು ಸಿದ್ಧಾರ್ಥ್ಗೆ ಇಷ್ಟ ಇರ್ಲಿಲ್ಲ. ಸೊ ಅವನ್ ಬಾಡಿಗಾರ್ಡ್ಸ್ ರೋಹನ್ನ ಕರ್ಕೊಂಡ್ ಹೋಗಿದ್ರು. ನಿಮ್ ಮಗ ಇಲ್ಲಿಲ್ವಾ ಹಾಗಿದ್ರೆ ಅಂತ ಅವಳು ಕನ್ಫರ್ಮ್ ಮಾಡ್ಕೊಳ್ಳೋ ಹಾಗೆ ಕೇಳಿದ್ಲು. ಅವನಿಲ್ಲ ಅಂತ ತಲೆಯಲ್ಲಾಡಿಸ್ದ. ಇಷ್ಟೊತ್ತು ಅವಳ ಕಣ್ಣಲ್ಲಿದ್ದ ಮಿಂಚು ಮರೆ ಆಯ್ತು. ಅವಳು ಇಂಟ್ರೆಸ್ಟ್ ಕಳ್ಕೊಂಡು ಚೇರಿಂದ ಎದ್ಲು. ಮತ್ ನೀವ್ಯಾಕೆ ಇನ್ನೂ ಇಲ್ಲೇ ಇದ್ದೀರಾ, ನೀವು ಹೋಗ್ಬೋದಿತ್ತಲ್ವಾ ಅಂತ ಕ್ಯಾಶುವಲ್ ಆಗಿ ಅವಳು ಕೇಳಿದ್ಲು. ಅವನವಳ ಮಾತಿಗೆ ರಿಪ್ಲೈ ಮಾಡೋ ಬದ್ಲು ಆಯ್ರಾ ಹತ್ರ ಬಂದು ನಿಂತ್ಕೊಂಡ. ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ದ. ಆ ಹಾಲಲ್ಲಿ ಡಿಮ್ ಲೈಟ್ ಹಾಕಿದ್ರು. ವಿಂಡೋ ಇಂದ ಮೂನ್ ಲೈಟ್ ಒಳಗಡೆ ಬೀಳ್ತಾ ಇತ್ತು. ಅವನ ಸುಂದರವಾದ ಆಕೃತಿ ಮೇಲೆ ಆ ಮೂನ್ ಲೈಟ್ ಬಿದ್ದು ಅವನು ಗೋಲ್ಡನ್ ಕಲರಲ್ಲಿ ಶೈನ್ ಆಗ್ತಿದ್ದ. ಅವನ್ ಉದ್ದ ಮೂಗು, ಹೊಳೆಯೋ ಕಣ್ಗಳು, ಹೈಟ್, ಪರ್ಸನಾಲಿಟಿ ನೋಡಿ ಎಂಥವ್ರು ಮೈಮರಿಬೇಕು ಅನ್ನೋ ಹಾಗಿತ್ತ. ಅವನ್ ಹಾಕೊಂಡಿದ್ದ ಲೈಟ್ ಫ್ರಾಗ್ರೆನ್ಸ್ ಪರ್ಫ್ಯೂಮ್ ಇನ್ನೂ ಅವಳ ಮೂಗಿಗ್ ಬರ್ತಾ ಇತ್ತು. ತುಂಬಾ ಲೋ ವಾಯ್ಸ್ ಅಲ್ಲಿ ಮತ್ತೆ ಅಷ್ಟೇ ಲವ್ ತುಂಬಿಕೊಂಡು ಐ ಆಮ್ ವೇಟಿಂಗ್ ಫಾರ್ ಯು ಐರಾ ಅಂತ ಹೇಳ್ದ. ಅವನವಳನ್ನ ನೋಡೋ ನೋಟದಲ್ಲಿ ಬೇರೆನೇ ಭಾವ ಇತ್ತು. ಅವ್ರಿಬ್ರ ಐ ಕಾಂಟ್ಯಾಕ್ಟ್ ಆಯ್ತು. ಒಂದು ಕ್ಷಣ ಆ ಜಾಗನೇ ಮರ್ಸೋ ಹಾಗೆ ನಿಂತಲ್ಲೇ ನಿಂತಿದ್ರು. ಅವನ್ ಡೀಪ್ ಕಣ್ಣಲ್ಲಿ ಶಾಂತಿ ಇತ್ತು. ಓಹ್, ಆಪರೇಷನ್ ಮುಗಿಲಿ ಅಂತ ವೇಟ್ ಮಾಡ್ತಿದ್ರಾ? ನಿಮ್ ಅಜ್ಜಿ ಆದಷ್ಟು ಬೇಗ ಕಾನ್ಶಿಯಸ್ ಆಗ್ತಾರೆ, ಡೋಂಟ್ ವರಿ ಅಂತ ಹೇಳಿ ಆಯ್ರಾ ನಿಧಾನಕ್ಕೆ ಕಾರಿಡಾರಲ್ಲಿ ಒಬ್ಳೆ ನಡ್ಕೊಂಡ್ ಹೊರಟ್ಲು. ಸಿದ್ಧಾರ್ಥ್ ಅಲ್ಲೇ ನಿಂತು ಮುಂದೆ ಹೋಗ್ತಿದ್ದ ಆಯ್ರಾನೇ ನೋಡ್ತಾ ನಿಂತಿದ್ದ. ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಐರಾ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.